ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ ಬರುವ 2,000 ಹಣ ನಿಮ್ಮ ಖಾತೆಗೆ ಜಮೆ ಆಗ್ತಾ ಇದೆಯಾ ಅಥವಾ ನಿಮ್ಮನ್ನು ಯಾಮಾರಿಸ್ತಾ ಇದ್ದಾರಾ? ಬರೋ ತಿಂಗಳು ಕೊಡ್ತೀವಿ, ನಿಮ್ಮ ಖಾತೆನ ಚೆಕ್ ಮಾಡ್ಕೊಳ್ಳಿ. ಅದು ಮುಗಿಯಿತು, ಆಗಲೂ ಬ್ಯಾಂಕಿಗೆ ಹೋದ್ವಿ, ಇಲ್ಲ ಅಂದ್ರು. ಅದಾದ ನಂತರದ ತಿಂಗಳು ಕೂಡ ಬ್ಯಾಂಕಿಗೆ ಹೋದ್ವಿ, ಕ್ಯಾಶಿಯರು ಇಲ್ಲ ಅಂತವ್ರೇನು ಮಾಡೋಣ? ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ನಿಂತಿದೆಯಾ? ಹಾಗಾದ್ರೆ ನೀವು ಮಾಡಬೇಕಾಗಿರೋದು ಏನು? ಗೃಹಲಕ್ಷ್ಮಿಯ ಹಣ ಯಜಮಾನೆಯರ ಖಾತೆಗೆ ಬರ್ತಿಲ್ವಾ? ಬಾಗ್ಲಲ್ಲಿ ನಿಂತ್ಕೊಂಡು ಬಾಯ್ ಬಾಯ್ ಬಡ್ಕೋತಿದ್ದೀರಾ? ನಿಂತೇ ಹೋಯ್ತಾ ಮಹಿಳೆಯರ ಗೃಹಲಕ್ಷ್ಮಿಯ ಹಣ? ಸರ್ಕಾರ ಏನೋ ಹೇಳ್ತು, ಫ್ರೀಡಂ ಟಿವಿ ಕಚೇರಿಗೆ ನಿರಂತರವಾಗಿ ಬರ್ತಿವೆ ಕಾಲ್ಗಳು. ರಾಜ್ಯದ ಮೂಲೆ ಮೂಲೆಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಕರೆ. ಫ್ರೀಡಂ ಟಿವಿ ಹೆಲ್ಪ್ ಲೈನ್ ನಂಬರ್ಗೆ ದೂರುಗಳ ಸರಮಾಲೆಗಳು ಬರ್ತಾ ಇದೆ. ಹೆಲ್ಪ್ ಲೈನು 3-4 ತಿಂಗಳಿಂದ ಹಣ ಬರ್ತಿಲ್ಲ ಎಂದು ಕರೆ. ನಾವು ಎಷ್ಟಂತ ಹೇಳೋಣ? ಕೊಡಬೇಕಾಗಿರೋದು ಸರ್ಕಾರ, ತೆಗೆದುಕೊಳ್ಳಬೇಕಾಗಿರೋದು ಫಲಾನುಭವಿ. ಮಧ್ಯದಲ್ಲಿ ಕೂತ್ಕೊಂಡು ನಾವು ಜಡ್ಜ್ಮೆಂಟ್ ಕೊಡೋದಕ್ಕಾಗುತ್ತೇನು? ಆದರೂ ಕೂಡ ಜನ ಸಾಮಾನ್ಯರ ಶಕ್ತಿಯಾಗಿರುವುದರಿಂದ ಜನರಿಗೆ ಸಿಗಬೇಕಾದ ಹಕ್ಕುಗಳನ್ನು ನಿರಂತರವಾಗಿ ದೊಡ್ಡ ಧ್ವನಿಯಲ್ಲಿ ಫ್ರೀಡಂ ಟಿವಿ ನಿರಂತರವಾಗಿ ಜನಪರವಾಗಿಯೇ ನಿಂತುಕೊಳ್ಳುತ್ತೆ. ಅದರಲ್ಲಿ ಯಾವ ಸಂದೇಹವೂ ಬೇಡ. ರಾಜ್ಯದ ಮೂಲೆ ಮೂಲೆಗಳಿಂದ ವಿಧಾನಸೌಧಕ್ಕೊಂದು ಅರ್ಜಿ ಹಾಕಿರಲಿಲ್ಲ ರಾಜ್ಯದ ಜನ, ಪಾಪ ಹೆಣ್ಮಕ್ಳು, ಪಾಪ ಮಹಿಳೆಯರು. ನಮಗೆ ತಿಂಗಳಿಗೆ 2,000 ಕೊಡುವುದಾದರೆ ನಿಮಗೆ ಓಟ್ ಹಾಕ್ತೀವಿ ಅಂತ ಹೇಳಿ ಬೆಳಗಾವಿನೋ, ಗುಲ್ಬರ್ಗಾನೋ, ಬೆಳಗಾಮೋ, ಹಾಸನನೋ, ಮಂಗಳೂರು ಯಾರಾದರೂ ಅರ್ಜಿ ಹಾಕಿದ್ರೇನು ನಿಮ್ಮ ವಿಧಾನಸಭೆಗೆ? ಯಾರೂ ಹಾಕಿರಲಿಲ್ಲ. ನೀವೇ ನಿಂತ್ಕೊಂಡ್ರಿ, ನೀವೇ ಭಾಷಣ ಮಾಡಿದ್ರಿ, ನೀವೇ ಭರವಸೆ ಕೊಟ್ರಿ, ಪ್ರಣಾಳಿಕೆಯಲ್ಲಿ ನೀವೇ ಬರ್ಕೊಂಡ್ರಿ. ತಿಂಗಳಿಗೆ 2,000 ಕೊಡ್ತೀವಿ, ಕತ್ಲಲ್ಲಿ ಕೂತ್ಕೋಬೇಡಿ, ನಾವು ಬಲ್ಬ್ ಜೊತೆ ಬೆಳಕು ಕೊಡ್ತೀವಿ, ಬಸ್ಸಲ್ಲಿ ಹೋಗಿ ಆಧಾರ್ ಕಾರ್ಡ್ ತೋರಿಸಿ ಸಾಕು ಅಂದ್ರಿ. ಎಲ್ಲವೂ ನೀವೇ ಹೇಳಿ, ಬೀಜನೂ ನೀವೇ ತಂದ್ರಿ, ಹೊಲನೂ ನಿಮ್ದೇ ಅಂದ್ರಿ, ಬಿತ್ತನೆನೂ ನೀವೇ ಮಾಡಿದ್ರಿ. ಎಲ್ಲವೂ ಮಾಡಿದ ನಂತರ ಜನ ಕಂಗಾಲು. ತಿಂಗಳು ಕೊನೆಯಲ್ಲಿ ಪಾಪ ಅವರವ್ರ ಕಮಿಟ್ಮೆಂಟ್ಗಳು, ನಿಮ್ಮನ್ನು ನಂಬ್ಕೊಂಡು ಅವ್ರು ಮಾಡಿರುವ ಕಮಿಟ್ಮೆಂಟ್ಗಳು, ನೀವು ಹೇಳದೇ ಇರ್ತಿದ್ದಿದ್ರೆ ಬಹುಶಃ ಮಹಿಳೆಯರು ಕಮಿಟ್ಮೆಂಟ್ಗೆ ಒಳಗಾಗ್ತಿರ್ಲಿಲ್ಲ. ಏನೋ ತಿಂಗಳಿಗೆ ಬತ್ತಾವಂತೆ, ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಏನೋ ಒಂದು ವ್ಯವಹಾರ ಕೈ ಹಾಕಿರ್ತಾರೆ. ನಿಮ್ಮದು ಮುಗಿಯದ ತಾಂತ್ರಿಕ ದೋಷ. ಏನು ಕೇಳಿದ್ರು ಟೆಕ್ನಿಕಲ್ ಇಶ್ಯೂ ಅನ್ನೋ ಪದಗಳನ್ನು ಅತ್ಯಂತ ಸುಲಲಿತವಾಗಿ ಹೇಳ್ತಾರೆ ನಿಮ್ಮ ಇಲಾಖೆಯ ಮುಖ್ಯಸ್ಥರು. ಹೆಸರು ಬೇಡ, ಸುಲಲಿತವಾಗಿ ಹೇಳ್ಬಿಡ್ತಾರೆ ಟೆಕ್ನಿಕಲ್ ಇಶ್ಯೂ ಅಂತ. ಆ ಟೆಕ್ನಿಕಲಿಗೊಂದು ಪರಿಹಾರ ಇಲ್ವಾ? ಆ ತಾಂತ್ರಿಕ ದೋಷ ಎಂತೆಂಥವಕ್ಕೆಲ್ಲ ಪರಿಹಾರ ಸಿಗುತ್ತ್ರಿ. ಆ ತಾಂತ್ರಿಕ ದೋಷಕ್ಕೊಂದು ಪರಿಹಾರನೇ ಇಲ್ಲ ಸರ್ಕಾರದ ಜೊತೆಯಲ್ಲಿ. ಏನು ಕೇಳಿದ್ರು ಇದು ತಾಂತ್ರಿಕ ದೋಷ. KJ ಜಾರ್ಜ್ ಒಂದು ಬಾರಿ ಹೇಳಿದ್ರು, KJ ಜಾರ್ಜ್ ಇಂಧನ ಸಚಿವರು, ಈ ರಾಜ್ಯದ ಲೇಡೀಸ್ಗಳ ನಿಮಗೆ ತಿಂಗಳಿಗೆ ಕೊಡ್ತಿರೋ ಸಂಬಳ ಅಲ್ಲ, ಇದನ್ನು ಕಾಯ್ಕೊಂಡು ಕೂತ್ಕೋಬೇಡಿ ಅಂದರು KJ ಜಾರ್ಜ್. ಆಗಲೇ ಬುದ್ಧಿವಂತರಿಗೆ ಅರ್ಥ ಆಗಿರುತ್ತೆ ಆ ಸಂದರ್ಭದಲ್ಲಿ. ಇನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಇಟ್ಕೊಂಡ್ರೆ ಸುಖ ಇಲ್ಲ ಅನ್ನೋದು ಕೆಲ ಮಹಿಳೆಯರಿಗೆ ಅವತ್ತೇ ಗೊತ್ತಾಗಿತ್ತು. ಇನ್ನು DK ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತನಾಡಿದ್ರು. ಸೊ ಹಾಗಾಗಿ ಬುದ್ಧಿವಂತರಿಗೆ ಆಗಲೇ ಅರ್ಥ ಆಗಿತ್ತು. ಆದರೆ ಪಾಪ ಸ್ವಲ್ಪ ಅಮಾಯಕರು ಸರ್ಕಾರ ಏನೋ ಕೊಡುತ್ತೆ ಅಂತ ಹೇಳಿದ್ದಾರೆ, ಆ ಎಕ್ಸ್ಪೆಕ್ಟೇಷನಲ್ಲಿ ಈಗಲೂ ಕಾಯ್ತಾ ಇದ್ದಾರೆ. ಅವರಿಗೆ ದ್ರೋಹ ಮಾಡೋದಕ್ಕೆ ಹೋಗಬೇಡಿ. ಎಲೆಕ್ಷನ್ಗೆ ಇನ್ನೂ 2.5 ವರ್ಷ ಟೈಮ್ ಇದೆ. ಎಲೆಕ್ಷನ್ ಹತ್ತತ್ರ ಬಂದಾಗ ಇವ್ರ ಖಾತೆಗೆ ಒಂದೇ ಸತಿ ಹಾಕೋಣ ಅನ್ನೋ ಹುಂಬುತನ ನಿಮ್ಮಲ್ಲಿ ಬೇಡ. ಮದುವೆ ಮನೆಗೆ ಊಟ ಇಟ್ಕೊಂಡವ್ರ ಮನೆಯಲ್ಲಿ ತಿಥಿಗೂ ಊಟ ಇರ್ತವೆ. 2028ಕ್ಕೆ ಬುದ್ಧಿ ಕಲಿಸಬೇಕಾಗಿ ಬಂದಿತ್ತು. ಇದು ಸರ್ಕಾರ ಕೊಡ್ತಾ ಇರೋ ಎಚ್ಚರಿಕೆ ಅಲ್ಲ. ಪಾಪ ಪ್ರತಿನಿತ್ಯ ಫ್ರೀಡಂ ಟಿವಿ ಕಚೇರಿಗೆ ಫೋನ್ ಬರುತ್ತೆ. ಯಾವಾಗಂತೆ ಬರೋದು, ಯಾವಾಗಂತೆ? ಪಾಪ ಅವರ ಗದ್ಗದಿತ ಧ್ವನಿಯಲ್ಲಿ ಆ ಅಮಾಯಕತನ ಇದೆ. ತಿಂಗಳಿಗೆ ಬರುವ 2,000 ಹಣಕ್ಕಾಗಿ ರಾಜ್ಯದ ಫಲಾನುಭವಿಗಳು ಕಾಯ್ಕೊಂಡು ಕೂತಿದ್ದಾರೆ. ಅವರ ವೇದನೆಗಳು ಅರ್ಥ ಆಗದ ಆ ಇಲಾಖೆಯ ಸಚಿವೆ ಇನ್ನಾದರೂ ಆ ವೇದನೆಗಳ ಅರ್ಥ ಆಗಿ ನಿಮ್ಮ ತಾಂತ್ರಿಕ ದೋಷಕ್ಕೊಂದು ಪರಿಹಾರ ಸಿಕ್ಕಿದ್ರೆ ಸಾಕಾಗಿರೋದು. ನಮಗದೇ ಖುಷಿ, ನಮಗಿನ್ನೇನು ಬೇಡ. ನಿಮ್ಮ ತಾಂತ್ರಿಕ ದೋಷಕ್ಕೊಂದು ಪರಿಹಾರ ಸಿಕ್ಕಿ ಪಾಪ ತಿಂಗಳಿಗೆ 2,000 ಕರೆಕ್ಟ್ ಟೈಮಿಗೆ ಜಮೆ ಆದರೆ ಫ್ರೀಡಂ ಟಿವಿಗೆ ಅಷ್ಟು ಸಾಕು. ಅದಕ್ಕಿಂತ ಮಿಗಿಲಾದ ವಿಜಯ ನಮಗೆ ಮತ್ತೊಂದು ಬೇಡ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.